ಇವತ್ತು ಏನು ಬೇಸೂರು ಗ್ರಾಮದಲ್ಲಿ ಅಣು ವಿದ್ಯುತ್ ಸ್ಥಾವರ ಯೋಜನೆ ಮಾಡಬೇಕು ಅಂತೇಳಿ ಪ್ರಸ್ತಾವನೆ ಏನಿದೆ ಅದು ಸಂಪೂರ್ಣವಾಗಿ ಮನುಕುಲ ಹಾಗೂ ಜೀವ ಸಂಕುಲದ ವಿನಾಶಕ್ಕೆ ಮತ್ತೊಂದು ದಾರಿ ಅಂಥೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗೆಯೇ ಪಶ್ಚಿಮ ಘಟ್ಟ ವ್ಯಾಪ್ತಿ ಅಂತಕ್ಕಂಥದ್ದು ಪರಿಸರ ಸೂಕ್ಷ್ಮ ಪ್ರದೇಶ. ಈ ವಲಯದಲ್ಲಿ ಕಸ್ತೂರಿರಂಗನ್ ವರದಿ ಪ್ರಕಾರ ಯಾವುದೇ ರೀತಿ ಅಣು ವಿದ್ಯುತ್ ಸ್ಥಾವರ ಆಗಲಿ ದೊಡ್ಡ ದೊಡ್ಡ ಕೈಗಾರಿಕೆಗಳಾಗಲಿ ಯಾವುದನ್ನು ಕೂಡ ಮಾಡಬಾರ್ದು ಅಂತ ವರದಿಯಿಂದ ಸ್ಪಷ್ಟವಾಗಿ ಉಲ್ಲೇಖ ಇದೆ. ಆದರೂ ಕೂಡ ಸರ್ಕಾರಗಳೇ ಸಿದ್ಧಪಡಿಸಿರ್ತಕ್ಕಂಥ ವರದಿಯಲ್ಲಿ ಹೇಳಿರೋ ಯೋಜನೆಗಳನ್ನು ಮತ್ತೆ ಸರ್ಕಾರಗಳೇ ಆ ಪರಿಸರ ಸೂಕ್ಷ್ಮ ಪ್ರದೇಶಗಳಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು ಅತ್ಯಂತ ಒಂದು ವಿಷಾದನೀಯ ಸಂಗತಿ. ಯಾವುದೇ ಕಾರಣಕ್ಕೂ ಈ ಯೋಜನೆ ಆಗಬಾರ್ದು. ಮನುಕುಲ ಮತ್ತು ಜೀವ ಸಂಕುಲ ಉಳಿಲಿಕ್ಕೆ ಈ ಯೋಜನೆನ ಕೂಡಲೇ ಕೈ ಬಿಡಬೇಕು ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮತ್ತು ಸಂಬಂಧಪಟ್ಟ ಇಲಾಖೆ ಪ್ರಾಧಿಕಾರಗಳು ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲ, ಈಗ ಒಂದು ಏನು 30 ದಿವಸದ ಏನು ಒಂದು ಕಾಲಾವಕಾಶ ಕೊಟ್ಟಿದ್ದೀವಿ ಹೋರಾಟ ಅಂತ, ಅದು ಮುಂದಿನ ರೂಪುರೇಷ ನಾವು ಉಗ್ರವಾದ ಹೋರಾಟ ಮಾಡ್ತೀವಿ. ಈಗಾಗಲೇ ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಈ ಮಲೆನಾಡು ಭಾಗದ ಪಶ್ಚಿಮ ಘಟ್ಟದ ಎಲ್ಲ ಸಮುದಾಯದ ಮಠಾಧೀಶರು, ರಾಜಕೀಯ ನಾಯಕರು ಎಲ್ಲ ಪಕ್ಷಾತೀತವಾಗಿ ಬೆಂಬಲ ಕೊಟ್ಟಿದ್ದಾರೆ. ಎಲ್ಲರ ಬೆಂಬಲದಿಂದ, ಸಂಘ ಸಂಸ್ಥೆಗಳ ಬೆಂಬಲದಿಂದ ಹೋರಾಟನ ಉಗ್ರವಾಗಿ ನಾವು ಮುಂದುವರಿಸ್ತೀವಿ.